ಕಲಿಯುಗದಾಗ ಕನ್ಯಾ ಸಿಗಲಿಲ್ಲೋ ನನಗೀಗ. ಕನ್ಯಾ ಹುಡುಕಿ ಹುಡುಕಿ ಹೋದೆ ನಾನು ಬಾಳ ಸ್ವರಗೆ. ಊರ ಊರ ತಿರುಗಿ ತಿರುಗಿ ಬಣ್ಣ ಹೋತ ಎಲ್ಲ ಕರಗಿ ಕೊಡಲಿಲ್ಲರು ಹೆಣ್ಣ. ಕಲಿಯುಗದಾಗ ಕನ್ಯಾ ಸಿಗಲಿಲ್ಲೋ ನನಗೀಗ. ಕನ್ಯಾ ಹುಡುಕಿ ಹುಡುಕಿ ಹೋದೆ ನಾನು ಬಾಳ ಸ್ವರಗೆ. ನನ್ಗ ಅನ್ನತರ ಜಕುಮಾರ ನಾವು ಕುನ್ನಾಳ ಬಹದೂರ. ನನ್ನ ತಿಳಿದರ ಬಳ ಹಗರ ನಾನು ಕೊಡಿಸ್ತೀನಿ ನೀರ. ನಾ ತಿರ್ಗಾವ ಊರ ಊರ ಕನ್ಯಾ ಹುಡ್ಕವ ಬರಪೂರ. ಮದ್ವಿಯಾಗವ ಬಾಳ ಜೋರ. ನನ್ನ ಮದುವೆಗೆ ನೀವೆಲ್ಲ ಬರ್ರಿ, ಊಟ ಮಾಡಿ ಅಯರಿ ಹಾಕ್ರಿ, ಮರತ ಹೋಗಬ್ಯಾಡ್ರಿ. ಕಲಿಯುಗದಾಗ ಕನ್ಯಾ ಸಿಗಲಿಲ್ಲೋ ನನಗೀಗ. ಕನ್ಯಾ ಹುಡುಕಿ ಹುಡುಕಿ ಹೋದೆ ನಾನು ಬಾಳ ಸ್ವರಗೆ. ಛೇ 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 ಈ ಕಲಿಯುಗನ ಕೆಟ್ಟ ಹೋಗೈತ್ರಿ. ಯಾಕಂದ್ರೆ ಎಲ್ಲಿ ಬೇಕಾದಲ್ಲಿ ನೋಡ್ರಿ ಬರೀ ಲವ್ ಸ್ಟೋರಿನೇ ಐತಿ. ಆ ದ್ವಾಪಾರಿಗದಾಗೂ ಲವ್ ಇತ್ತು, ಈ ಕಲಿಯುಗದಾಗೂ ಲವ್ ಐತಿ ಅಲ್ರಿ. ಆ ದ್ವಾಪಾರಿಗದಾಗ ಕೃಷ್ಣ ಕೊಳಲು ಓದಿದ್ರ ಎಷ್ಟೋ ಹುಡುಗಿಯಾರು ಬಂದು ಹೊಡಿತಿದ್ರು ಲೈನ್. ಈ ಕಲಿಯುಗದಾಗ ನಾವು ಕೊಳಲು ಓದಿದ್ರ ಒಂದು ಹೆಣ್ಣು ನಾಯಿ ಸಹಿತ ಬಂದು ಮೂಸಿ ನೋಡಂಗಿಲ್ರಿ ಅಲ್ರಿ. ಮೊನ್ನೆ ಬಾರಕ ಬಂದಾಗ ಒಂದು ಹುಡುಗ ಹುಡುಗಿ ಹೇಳಾಕತ್ತಿದ್ದ, ಪ್ರಿಯೆ ನೀ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಗೆ ಎಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಔದೌದನೇ ಬೇಕು ಅಂದ. ಅವಾಗ ಆ ಹುಡುಗಿ ಹೇಳಿದ್ಲು, ಸ್ವಲ್ಪ ದೂರ ನಿಂತ ಮಾತಾಡಿ ಅಂದ. ಆ ಹುಡುಗ ಯಾಕ ಅಂದ, ನೀ ನುಡಿದರೆ ನಿನ್ನ ಜೊಲ್ಲು ನನ್ನ ಮುಖಕ್ಕೆ ಸಿಡಿಯುವಂತಿರಬಾರದು ಅಂದ. ಅವ್ರದ್ದು ಒಲಿ ಬಿಡ್ರಿ, ನಮ್ಮ ದೋಸ್ತ ಸಿದ್ಧಾಂತ ಕೇಳ್ರಿ ಕತಿ. ಮೊನ್ನೆ ನಮ್ಮ ಸಿದ್ಧಾಂತ ಎಮ್ಮೆ ಕಳೆದಿತ್ರಿ, ಹುಡುಕ್ಯಾಡ್ದ ಒಟ್ಟ ಎಮ್ಮೆನೇ ಸಿಗ್ಲಿಲ್ರಿ. ಒಂದು ದೊಡ್ಡ ಗುಡ್ಡ ಇತ್ತು, ಗುಡ್ಡದ ಮೇಲೆ ಒಂದು ಗಿಡ ಐತ್ರಿ, ಗಿಡದ ಮೇಲೆ ಹೋಗಿ ಕೂತ. ಅಟ್ರಾಗ ತಳಗ ಒಂದು ಹುಡುಗ ಹುಡುಗಿ ಬಂದು ಕೂತ್ರು. ಆ ಹುಡುಗ ಹುಡುಗಿ ಕಣ್ಣು ನೋಡ್ಕೊತ ಹೇಳ್ದ, ಪ್ರಿಯೆ ನಿನ್ನ ಕಣ್ಣಿನಲ್ಲಿ ಇಡೀ ಪ್ರಪಂಚವೇ ಕಾಣುತ್ತಿದೆ ಅಂದ. ಅವಾಗ ನಮ್ಮ ಸಿದ್ಧ ಗಿಡದಂದು ಹಣಿಕೆ ಹಾಕಿ, ಹಂಗಾರ ನಾನು ಎಮ್ಮೆ ಕಾಣ್ತೈತೆ ನೋಡು ಮಾರಾಯ ಅಂದ. ಅವ್ರದ್ದು ಹೋಲಿ ಬಿಡ್ರಿ ಸ್ಟೋರಿ, ನಂದು ಕೇಳ್ರಿ ಸ್ಟೋರಿ ಐತ್ರಿ ಭಾರಿ ಅಲ್ರಿ. ಮದುವೆ ಆಗ್ಲಾರ ಹೆಣ್ಮಕ್ಳು ಹನುಮಂತವ್ರಿಗೆ ಯಾಕೆ ಹೋಗ್ಕರ್ತ ಗೊತ್ತನ್ರಿ ನಿಮಗೆ. ಅಪ್ಪ ಹನುಮಪ್ಪ, ನನ್ನ ಗಂಡ ಮದುವೆ ಆಗ್ಲಿಕ್ಕಿಂತ ಮುಂಚೆ ನಿನಗತ್ಲೆ ಭಾಳ ಬ್ರಹ್ಮಚಾರಿ ಆಗಿರಲಿ, ಮದುವೆ ಆಗಿಂದ ರಾಮನಗತ್ಲೆ ಏಕಪತ್ನಿ ವ್ರತಸ್ಥಾಗಿರಲಿ ಅಂತ ಬೇಡ್ಕೋತಾರೆ. ನಾನು ಹನುಮಂತರಿಗೆ ಹೋಗಿದ್ದಾರೆ. 15 ದಿವಸ ಬಿಡ್ಲಾರ ಕಾಯಿ ಹೊಡೆದೆ, 16ನೇ ದಿವ್ಸಕ್ಕೆ ಹನುಮಂತ ಪ್ರತ್ಯಕ್ಷ ಅದಾರಿ. ಅಪ್ಪ ಹನುಮಪ್ಪ ಇಟ್ಟೆ ಆಗ್ಲೇಟಪ್ಪ ಅಂದೆ. ಮಗನ ನಿನಗೆ 10 ದಿವ್ಸ ಹಿಂದೆ ಭೇಟಿ ಆಗ್ಬೇಕು ಮಾಡಿದ್ದೆ ಅಂದ. ಮತ್ತೆ ಯಾಕೆ ಲೇಟ್ ಮಾಡಿದೆಪ್ಪ ಅಂದೆ. ಏನು ಬೇಡ್ಕೋತೋ, ತೊಂಡೆ ಹಣ್ಣಿನಂತ ತುಟಿ ಇರಬೇಕು, ಪಪ್ಪಕಾಯಿ ಅಂತ ಗಲ್ಲಿರಬೇಕು, ನೀಲಿ ಆಕಾಶ ಅಂತ ಕಣ್ಣಿರ್ಬೇಕು, ನೋಡಿದ್ರ ಸೇಮ್ ಐಶ್ವರ್ಯ ರೈ ಇದ್ದಂಗೆ ಇರ್ಬೇಕಂತ ಯಾ ಮಗನ. ಅಂತ ಹುಡುಗಿ ಸಿಕ್ಕರ ನಾಯಕ ಬ್ರಹ್ಮಚಾರಿ ಹಾಕಿದ್ನಲೇ ಅಂದ. ಅಲ್ರಿ ದೇವ್ರುಗಳು ಸಹಿತ ನನಗೆ ಮೋಸ ಮಾಡಕತ್ತಾರ. ಅದಕ್ಕೆ ಒಂದು ಹುಡುಕ್ಯಾಡ್ದ ಒಂದು ಹೆಣ್ಣಿನ ಸಿಗ್ಲಿಲ್ಲ. ಮೊನ್ನೆ ನಮ್ಮ ಬಿಜಾಪುರ ಶಾಸಕರು ಅಪ್ಪು ಪಟ್ಟಣ್ ಶೆಟ್ಟಿ ಅವರು 750 ಬಡಬಗ್ರು ಲಗ್ನ ಮಾಡಿದ್ರಿ. ಅವಾಗ ನಾನು ಒಂದು ಹುಡುಗಿ ನೋಡಿ ಲಗ್ನ ಆಗ್ಬತ್ ಮಾಡಿದ್ದೆ. ಅದೇನು ಮಾಡಿದ್ರಿ, ಅವತ್ತು ಒಂದು ಹುಡುಗಿನೇ ಸಿಗಲಿಲ್ಲ. ಅಂಥ ಶಾಸಕರು ಇರೋದ್ರಿಂದ ನಮಗೆ ಮಳೆ ಬೆಳೆ ಆಲಾಕತ್ತೈತ್ರಿ ನೋಡ್ರಿ. ಈಗಂತೂ ನನಗೆ ಸಾಕಾಗೈತಿ. ಅದಕ್ಕೆ ಈ ಹೆಣ್ಣಿನ ಮೋಹ ಎಲ್ಲ ತೊರೆದು ನಾನು ಸನ್ಯಾಸತ್ವ ಸ್ವೀಕಾರ ಮಾಡ್ಕೊತ ಡಿಸೈಡ್ ಮಾಡೀನಿ. ಅದಕ್ಕೆ ಇಂದಿನಿಂದ ನನ್ನ ಹೆಸರು ಗಳಮ್ಮಠದ ಗುದ್ಲೆಪ್ಪ ಸ್ವಾಮಿ ಎಂದು ನಾಮಕರಣ ಮಾಡಿಕೊಂಡಿದ್ದೇನೆ. ಜೈ ಗಳಮ್ಮಠದ ಗುದ್ಲೆಪ್ಪ ಸ್ವಾಮಿ ಕಿ ಜೈ. ಛೇ 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 ಸಾಕಾಗಿ ಹೋಯ್ತ್ರಿ ನನ್ನ ಮಗಳ ಸಲುವಾಗಿ. ಯಪ್ಪ ವಾರದಾಗ ಗಂಡ ಬೇಕು, ಮದ್ವೆ ಮಾಡಂತ ಹಠ ಹಿಡಿದು ಕುಂತಾಳ. ಅಲ್ಲ ವರದಕ್ಷಿಣೆ ಇರ್ಲಾರ್ದ ಹೆಂಗೆ ಸಿಗ್ತಾವ್ರಿ ಗಂಡುಗಳು. ನನ್ನ ಮಗಳು ಕರ್ಕೊಂಡು ಗಂಡು ನೋಡಾಕ ಹೋದ್ರೆ 50,000 ರೂಪಾಯಿ 2 ತೊಲೆ ಬಂಗಾರ ಅಂತ ಕೇಳ್ತಾರ. ನಾನು ಮಗ ಬ್ಯಾಡ ಅಂತ ಹೇಳಿ ಪುಗ್ಶೆಟ್ಟಿ ನೋಡ್ಬೇಕಂತ ರಗಡ್ ತಿರುಗಾಡಿದೆ. ಗಂಡುಗಳ ಸಿಗವಲ್ಲು. ಏನಾರ ಮಾಡಿ ವಾರದಾಗ ಮದ್ವೆ ಮಾಡಬೇಕ್ರಪ್ಪ, ಮದ್ವೆ ಮಾಡಬೇಕು. ಮಾಲವ್ವ ಮಗಳ ಮಾಲವ್ವ. ಯಪ್ಪ ಯಾದಕ್ಕೆ ಹಿಂಗೆ ಹೋದ್ರಾಗ ಹತ್ತಿಯೋ, ಸ್ವಲ್ಪ ತಡ್ಕೋಬಾರ್ದ? ಅಲ್ಲ ಎಷ್ಟು ಅವಸರ ಆಗೈತಿ ನನಗೆ ಅಂತೀನಿ. ಮದುವೆ ಆಗಾಕಿ ನಾನು ನೀನು. ಯಪ್ಪ ನಡಿಯೋ, ಇವತ್ತು ಊರಾಗೆಲ್ಲ ಹುಡುಕಾಡಿ ಯಾವ್ದಾರ ಗಂಡು ನೋಡಿ ಇವತ್ತು ಮದುವೆ ಮಾಡ್ಕೊಂಡೇ ಬಂದ್ಬಿಡವ. ನಡಿಯವ್ವ ನಡಿ. ಅದೇನ ಅಂತಾರಲ್ಲ,
ಗಿಡದಾಗ ಕಾಯಿ ಹಣ್ಣಾಗಿಂದ ಇಡಬಾರ್ದಂತ, ಮನ್ಯಾಗ ವಯಸ್ಸಿಗೆ ಬಂದು ಹೆಣ್ಣು ಇರಬಾರ್ದಂತ. ನಡಿ ಮಾಡ್ಕೊಳಕಂತಿ ಹುಡುಕಾಡ್ತೀನಿ ವರ್ರ, ಅವನವನು ಯಾವ್ದ ಸಂಧ್ಯಾಗಿರ್ಲಿ ತರ್ತೀನಿ ನಡಿ. ಓಂ ಗಳಮ ಮಠದ ಗುದ್ಲೆಪ್ಪ ಸ್ವಾಮಿಗೆ ಜೈ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮಗಳ ಯಪ್ಪ ಏ ಮಗಳ ಆ ಮಾಲವ್ವ, ಏನ ನೋಡುವ ಅಲ್ಲಿ ಅವನ ಒಬ್ಬ ತಪಸ್ಸಿ ಕುಂತಾನ. ಬಾ 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 ಮಠ ಮಠ ಮಧ್ಯಾಹ್ನದಾಗ ಅವನವನು ನೆತ್ತಿ ಸುಡಾಕತ್ತಿದ್ರು ಹಂಗ ಕುಂತಾನಂದ್ರ ಇವ ನನಗನ್ನಿಸ್ತದ್ವಿ ಹೇಳ್ತಿ ಸತ್ತಿರ್ಬೇಕು ಅವನು, ಇಲ್ಲ ಮಟ್ಗಾಡಿ ಇಲ್ಲ ಅವನವನು ನಿಷೇಧಾಗ ಏನಾರ ಈ ನಮನಿ ಮಾಡ್ಕೊಂಡು ಕುಂತಾನೇನಂತಿನ್ನ. ನೋಡು ನಡಿವ ಅಪ್ಪರನ್ನ ಕೇಳೋನು. ಯಪ್ಪ ಹಂಗೆಲ್ಲ ಅನ್ಬ್ಯಾಡ್ವು, ಅವ್ರು ನೋಡಿದ್ರೆ ದೊಡ್ಡ ಸ್ವಾಮಿಗಳು ಕಂಡಂಗ್ ಕಾಣ್ತಾವ್ರೆ. ನಡಿಯೋ ಯಪ್ಪ, ಇಬ್ರು ಹೋಗಿ ಗಪ್ರೆ ಹಿಡ್ಕೊಂಡ್ಬಿಡವ. ಏನು ಅವ್ರ ಕಾಲ್ನ ನಾನು ಮದುವೆ ಆಗುತ್ತೋ ಇಲ್ವೋ ಅಂತ ಕೇಳೇ ಬಿಡೋಣ. ಶರಣ್ರಿ ಅಪ್ಪಾರ. ಹಾ ಇವ್ರ್ಯಾರಪ್ಪ ಮಠ ಮಠ ಮಧ್ಯಾಹ್ನದಾಗ ಬಂದು ಈ ಚಿಂದಿಚೋರು ಕಾಲಿಗೆ ಬೀಳಕತ್ತಾರ. ಇವ್ರು ನನಗಿಂತ ಚಿಂದಿಚೋರು ಇರ್ಬೋದು. ಹಾ ಅದು ಮದುವೆ ಆಗದ ಕನ್ನೆ ನನ್ನ ಕಾಲು ಹಿಡಿದಿದ್ದಾಳ ಅಂದ್ರೆ ಇವಳದು ಬಹಳ ಘೋರವಾದ ಸಮಸ್ಯೆ ಇರಬಹುದು. ಬರ್ಲಿ ಬರ್ಲಿ, ಇವ್ರಿಗೆ ಭಾರಿ ದೊಡ್ಡ ಸ್ವಾಮಿ ಅಂತೇಳಿ ನಾಟಕ ಮಾಡಿ ಇವ್ರು ಪಟಾಯಿಸಿ ಬಿಡೋಣ. ಹೇಳಿ ಭಕ್ತರೆ, ಎದ್ದೇಳಿ, ಏನು ನಿಮ್ಮ ಸಮಸ್ಯೆ? ಅಪ್ಪಾರ, ಇವಳು ನನ್ನ ಮಗಳು ಮಾಲವ್ವ. ವಾ ವಾ, ಭಾರಿ ಐತಿ ಬಿಡ್ರಿ ಮಾಲ. ಅಪ್ಪನೇ ಅದು ಮಾಲ್ ಅಲ್ರಿ, ನನ್ನ ಹೆಸರು ಮಾಲವ್ರಿ. ಅದೇವಾ ಮಾಲ? ಯಪ್ಪ ಇವ್ರು ಏನೋ ಅನ್ನಕತ್ತಾರಲ್ಲ ಮಾಲು ಮಾಲು ಅಂತ. ಮಗಳ ಇವರು ಆ ರೂಟ್ಲೆ ಬರ್ತಾರಂತ ಕಾಣುತ್ತೆ ಸ್ವಾಮಿಗಳು. ಕಳ್ಳನ ಮಕ್ಕಳವ, ಕಳ್ಳನ ಮಕ್ಕಳು ಇರ್ತಾರ, ಒಬ್ಬೊಬ್ಬರಿಗೂ ಒಂದೊಂದ್ ತರ ಆಶೀರ್ವಾದ ಮಾಡ್ತಾರ. ಈಗ ನಿನಗ ಮಾಡಿದ್ರಲ್ಲ ಆಶೀರ್ವಾದ ಅದು ಬ್ಯಾರೆ, ಈಗ ನನಗ ಈ ಹಂಗ ಮಾಡ್ತಾರ ನೋಡ್ತೀನಿ ಸುಮ್ಮ. ಶರಣ್ರಿ ಅಪ್ಪರ, ಶರಣ್ರಿ. ಭಕ್ತ, ಹಾ ಹಾ ಅಲ್ಲಿ ದೂರ ನಿಂತು ಮಾಡು, ನಂದು ನಿನಗೆ ಮುಟ್ಟುತ್ತದೆ. ಹಾ ಏನ್ರಿ ಅಪ್ಪ ಅದು ಮುಟ್ಟುದು? ಆಶೀರ್ವಾದ ಭಕ್ತ, ಆಶೀರ್ವಾದ. ಅಲ್ರಿ ಅಪ್ಪರ, ಆಟ ದೂರಿಂದ ಮುಟ್ಟು ಮಾಡಿದ್ರಿ ಹೆಂಗ ಮುಟ್ಟತ್ರಿ ಆಶೀರ್ವಾದ? ಭಕ್ತ, ನಮ್ಮದು ಆಶೀರ್ವಾದ ಸುಮಾರು 10 ಫೂಟ ಉದ್ದು ಹೋಗುತ್ತದೆ. ಆಟದ್ದು ಹೋಗುತ್ರಿ ನಿಮ್ಮದು? ಅಂದ್ರ ಕಾಡ್ಲಸ್ ಮೈಕ್ ಇದ್ದಂಗ ಅಪ್ಪ. ಹೌದು ಭಕ್ತ, ಹೌದು. ಅಪ್ಪಾರ ಏನು ಚಂದ ಬೆಳೆಸಿರಿ ನಿಮ್ಗೆ ಅಡ್ಡ. ಬಾಬಾ ಅವಕ್ಕೇನು ಸ್ವಲ್ಪ ಅಕ್ಷರ ಹಾಕಿ ತೊಳೆದಿರಿ ಅನೆ? ದೂರ ಸರಿದು ನಿಂತು ಮಾತನಾಡು ದುರಾತ್ಮನಿ. ನನ್ನ ಗಡ್ಡದ ಬಗ್ಗೆ ಹೀಯಾಳಿಸಿ ಮಾತನಾಡಿದ್ದೀಯಾದರೆ ನನಗೆ ಕೋಪ ಬಂದರೆ ನನ್ನ ಶಾಪಕ್ಕೆ ಗುರಿಯಾಗುವೆ, ಎಚ್ಚರ. ಅಲ್ರಿ ಅಪ್ಪ, ಇಷ್ಟು ಮಿಂಚಾಕತ್ತೇವಲ್ಲ ಅದಕ್ಕೆ ಕೇಳಿದೆ. ನನ್ನ ಗಡ್ಡಕ್ಕೆ ನಾನು ಬರೀ ಕ್ಲಿನಿಕ್ ಪ್ಲಸ್ ಶಾಂಪೂ ಯೂಸ್ ಮಾಡಿದ್ದೇನೆ ಭಕ್ತ. ಭಕ್ತ, ನಿನ್ನ ಹೆಸರೇನು? ಮರಿಯಪ್ರಿ ಅಪ್ಪ. ಯಾಕ್ರಿ ಅಪ್ಪ? ಹಾ ಎಟ್ಟುತ್ತೈತೋ ನಿಂದು? ಏನಿ ಅಪ್ಪ ಅದು ಹೆಸರು? ಹೆಸರ ಉದ್ದ ಅಲ್ರಿ ಅಪ್ಪ, ಗಿಡ್ಡ ಐತ್ರಿ. ಅದನ್ನ ನೀವು ತಿಳ್ಕೊಂಡಿರಿ. ನಾನು ಏನು ಅಂದಿನ್ರಿ ಅಪ್ಪ, ನನ್ನ ಹೆಸರು ಮರಿಯಪ್ಪ್ರಿ, ಯಾಕ್ರಿ ಅಪ್ಪ ಅಂದ ನೀವ ಉದ್ದು ಮಾಡ್ಕೊಂಡಿರಿ. ಓಹೋಹೋ, ಹಾಗಾದರೆ ನಿನ್ನ ಹೆಸರು ಮರಿಯಪ್ಪ? ಹೌದ್ರಿ ಅಪ್ಪ. ಭಕ್ತ, ಹಾಗಾದರೆ ಈ ಮಾಲ್ ಯಾರು? ಅಪ್ಪರ, ಆಕಿ ಮಾಲ್ ಅಲ್ರಿ, ನನ್ನ ಮಗಳು ಮಾಲವ್ವ. ಮಾಲವ್ವ ಅವಳು ನಿನ್ನ ಮಗಳು ಮಾಲವ್ವಳೆ? ನಾವು ಹೆಣ್ಣು ಮಕ್ಕಳಿಗೆ ಅವ್ವ ಎಂದು ಕರೆಯುವುದಿಲ್ಲ, ನಮಗೆ ಅವಮಾನವಾಗುತ್ತದೆ. ಭಕ್ತ, ನಿಮ್ಮ ಸಮಸ್ಯೆ ನನ್ನಿಂದ ಏನಾದರೂ ಪರಿಹಾರವಾಗಬೇಕಿತ್ತೆ? ಅಪ್ಪರೇ, ನೀವು ಯಾವ ರೀತಿ ವರ ಕೊಡ್ತೀರಿ? ನೋಡು ಬಾಲೆ, ನಾವು ಜ್ಯೋತಿಷ್ಯ ಪಂಡಿತರು, ಮಹಾ ತಪಸ್ವಿಗಳು. ಗಂಡ ಹೆಂಡತಿಗೆ ಅಗಲಿಸುವ ಫಲ ಕೊಡುತ್ತೇವೆ, ಮದುವೆಯಾಗದವರಿಗೆ ಮದುವೆಯ ಫಲ ಕೊಡುತ್ತೇವೆ, ಮಕ್ಕಳಿಲ್ಲಾರ್ದವ್ರಿಗೆ ಮಕ್ಕಳ ಫಲ ಸಹಿತ ಕೊಡ್ತೇವೆ. ಹೇಳು, ನಿನಗೆ ಯಾವ ಫಲ ಬೇಕು? ಅಪ್ಪರ, ನನ್ನ ಮಗಳಿಗೆ ಒಟ್ಟ ಒಂದು ಪುಗ್ಸೆಟ್ಟಿ ಗಂಡು ಬೇಕಾಗ್ಯದ್ರಿ. ಲಘುನ ಅಕ್ಕಿನ ಮದುವೆ ಆತಂದ್ರೆ ನಾವು ನಿಶ್ಚಿಂತಿರ್ತೀವಿ. ಅಂಥದ್ದೊಂದು ಆಶೀರ್ವಾದ ಮಾಡೋ ಯಪ್ಪ. ತಗೋ ಭಕ್ತ, ಆಶೀರ್ವಾದ ಪಾಸ್ ಆಯ್ತು. ಅಪ್ಪಾರ, ನನ್ನ ಮಗಳಿಗೆ ಆಶೀರ್ವಾದ ಮಾಡಿದ್ರಿ ಅನು? ಹೌದು ಭಕ್ತ. ಅಲ್ಲ ಅವನ ಆಕಿ ಅಲ್ಲಿ ಅದಾಳ, ನೀವು ಇಲ್ಲಿ ಅದಿರಿ, ನಾ ನಡಬರ್ಕದೀನಿ. ಹೆಂಗ ಮಾಡಿದೆಯೋ ಯಪ್ಪ ನಿನ್ನ ಆಶೀರ್ವಾದ? ನಡಬರಕೆ ಹಾದು ಹೋಯಿತು ಭಕ್ತ. ಹೌದೋ ಯಪ್ಪ, ನಡ್ಬರ್ಕ ಹಾದ್ ಬಂತ ಆಶೀರ್ವಾದ. ಯಪ್ಪ, ಆಶೀರ್ವಾದ ಮಾಡಿದ ತಕ್ಷಣನೇ ನನ್ನ ಮೈಯೆಲ್ಲ ನಮೂನಿ ಜುಮ್ ಅಂದ್ಬಿಡ್ತ. ಅಪ್ಪರೇ, ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಗಳಮ್ಮಠದ ಗುದ್ಲೆಪ್ಪ ಸ್ವಾಮಿ. ಗುದ್ಲಿನ ಕಾಣಿಸ್ತಿಲ್ಲ.
ಹೇಯ್, ಬೇಕಾದಾಗ ಇಟ್ಕೋತೀವಿ, ಬೇಡಾದ್ರ ತೆಗಿತೀವಿ. ಯಪ್ಪರೇ ನಿಮ್ಮ ಹೆಸರು ಎಷ್ಟು ಚಂದ ಐತ್ರಿ. ಅಂದಂಗ ಗುದ್ಲಪ್ಪ ಸ್ವಾಮಿ ಯಪ್ಪ ಸಲ್ಕೆಪ್ಪ ಸ್ವಾಮಿ ಒಬ್ಬರು ಇರ್ಬೇಕಲ್ಲ. ಅವನು ನನ್ನ ಶಿಷ್ಯ. ಅವನು ಕೈಲಾಸ ಯಾತ್ರೆಗೆ ಹೋಗಿದ್ದಾನೆ. ಆ ಕೈಲಾಸ ಯಾತ್ರಿ ಅಲ್ರಿ, ನಾವು ಕಾಶಿ ಯಾತ್ರೆ ಕೇಳವಿ. ಇದು ಎಲ್ಲೈತಿ ಕೈಲಾಸ ಯಾತ್ರಿ? ಮೇಲೆ ಆಕಾಶದಲ್ಲಿ. ಅಪ್ಪರೇ ನೀವು ಮ್ಯಾಲ ಹೋಗೋದು ಬರೋದು ಮಾಡ್ತೀರೇನ್ರಿ? ಹೌದು ಬಾಲೆ, ಹೌದು. ಅಂದಂಗ ಮ್ಯಾಲೆ ಎದಕ್ ಹೋಗ್ಯಾನ್ರಿ ನಿಮ್ಮ ಶಿಷ್ಯ? ಬೆಳಗ್ಗೆ ಅಣ್ಣವರು ನನಗೆ ಮೆಸೇಜ್ ಕಳಿಸಿದ್ದರು. ಅಂದ್ರ ನಿಮ್ಮ ಅಣ್ಣ ತಮ್ಮರು ಎಲ್ಲರೂ ಮ್ಯಾಗ ಅದಾರೇನ್ರಿ? ಏ ಹುಚ್ಚ, ಅಣ್ಣವರು ಎಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಹಾ, ಡಾಕ್ಟರ್ ರಾಜ್ಕುಮಾರ್ ಅವರು. ಅಬ್ಬಬ್ಬಬ್ಬಬ್ಬಬ್ಬ, ನಿಮಗೂ ಮೆಸೇಜ್ ಕಳಿಸ್ಯಾರ್ರಿ? ಯಪ್ಪ ಏನಂತ ಕಳಿಸ್ಯಾರ್ರಿ? ಮೇಲೆ ಅವರು ಬೆಳ್ಳಿಯ ಪಂಜರೆ ಅಂತ ಸಿನಿಮಾ ತೆಗೆಯುತ್ತಿದ್ದಾರೆ. ಓಹೋ, ಮೊದಲ ಬಂಗಾರದ ಪಂಜರ ಅಂತಿತ್ತು, ಈಗ ಅದ್ರ ಡಬ್ಬಿಂಗು ಬೆಳ್ಳಿ ಪಂಜರ ಅಂತ ತಯಾರು ಮಾಡ್ಯಾರನ್ರಿ? ಅಪ್ಪರೇ ಅದ್ರಾಗ ಯಾರು ಮಾಡಕ್ ಹತ್ತಾರ್ರಿ? ರಾಜ್ಕುಮಾರ್, ಪ್ರಭಾಕರ, ಧೀರೇಂದ್ರ ಗೋಪಾಲ, ಶಂಕರ್ ನಾಗ, ವಜ್ರಮಣಿ ಇವರೆಲ್ಲರೂ ಮೇಲೆ ಇದ್ದಾರೆ. ಏ ಭಾರಿ ಐತಿ ಬಿಡ್ರಿ ಟೀಮು. ಯಪ್ಪ ನಾನು ಹೋಗ್ತೀನಿ, ನನಗೂ ಒಂಜರ ಅಲ್ಲಿ ಸೇರಿಸ್ಕೊಂತೀರೇನ? ಹಾ, ಕರೆದುಕೊಳ್ಳುತ್ತೇವೆ. ಆದರೆ ನಿನ್ನ ಲೆಕ್ಕ ಚುಕ್ತ ಆಗಬೇಕಲ್ಲ. ಹೌದ್ರಿ, ಇನ್ನೊಂದು 2 ಬಾಕಿ ಕೊಡ್ಬೇಕಾಗ್ಯದ್ರಿ. ಅವು ಕೊಟ್ಟು ಕೂಡಲೇ ಹೋಗ್ತೇನೆ ಬಿಡ್ರಿ. ಹೋಗು ಹೋಗು ಭಕ್ತ, ಮೇಲೆ ದೊಡ್ಡ ಬಾಗಿಲವೇ ಇದೆ, ಅದು ಸದಾ ಕಾಲ ತೆಗೆದೇ ಇರುತ್ತದೆ. ಅಲ್ರಿ ಅಪ್ಪ, ಇಂಥ ದೊಡ್ಡ ತಪಸ್ವಿಗಳು ಅಂತ ಹೇಳ್ಕೊಂತೀರಿ ಅಲ್ರಿ, ಹಳ್ಳ ದಂಡೆ ಹಾಕುಂತ ಯಾಕೆ ತಪಸ್ ಮಾಡಕ್ ಹತ್ತೀರಿ? ಹೌದು ಬಾಲೆ, ಇವತ್ತು ಮಧ್ಯಾಹ್ನಕ್ಕೆ 2 ಗಂಟೆಗೆ ರಾಮ ಬಂದು ಭೇಟಿಯಾಗುತ್ತೇನೆಂದು ಹೇಳಿದ್ದ. ಓಹೋ, ಆ ಚಾದ ಅಂಗಡಿ ರಾಮ ಅನ್ರಿ? ಛೇ 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 ಛೇ, ಆ ರಾಮಾಯಣದ ರಾಮ. ಓಹೋ, ಸೀತಾರಾಮ ಇವ್ರು ಅದಾರಲ್ಲ, ಅವ್ರು ಯಾವ್ದಕ್ರಿ ಇಲ್ಲಿಗೆ ಬರುದು? ಆ ಸೀತೆಯನ್ನು ಹುಡುಕಲು ಬಂದಿದ್ದ ಭಕ್ತ. ಹಂಗಾರೆ ಸೀತಾ ಇಲ್ಲಿ ಬಂದಳೇನ್ರಿ? ಹಂಗಾರೆ ನಿಮ್ಗೆ ಸಿಕ್ಕಿರ್ಬೇಕಲ್ಲ? ಇಲ್ಲ, ಇನ್ನೂ ಬಂದಿಲ್ಲ. ಬಂದರೆ ಮೆಸೇಜ್ ಮಾಡು ಎಂದು ಹೇಳಿದ್ದಾರೆ. ಪಾಪ ಯಾವುದೋ ಹಳ್ಳ ದಂಡ್ಯಾಗ ಒಗ್ಯಾಕ ಹೋಗಿರ್ಬೇಕು ಹೆಣ್ಮಗಳು. ಅಪ್ಪರೇ ನಿಮ್ ಮಠ ಎಲ್ಲಿ ಬರತ್ರಿ? ನೋಡು ಬಾಲೆ, ಆ 5 ಕಿಲೋಮೀಟರ್ ದೂರದಲ್ಲಿ ಕಾಣುತ್ತಿದೆಯಲ್ಲ ಕಪ್ಪುಲದಿನಿಯ ಗುಡ್ಡ. ಕಪ್ಪಲದಿನಿ ಗುಡ್ಡ? ಹಾ, ಅಲ್ಲಿ ಬೇರೆ ಕಪ್ಪಿನ ಇರ್ತಾವ ಅಪ್ಪ? ಹೌದು, ಅಲ್ಲಿ ಬರೇ ಕಪ್ಪೆ ಉಂಟು. ಆ ಕಪ್ಪೆಯ ಸುತ್ತಲೂ ಮೊಳಕಾಲು ಮಠ ಕರಿಕೆಯುಂಟು. ಓಹೋ, ಕರಿಕೆ ಗೊತ್ತಾತ ಹೇಳಪ್ಪ, ಗೊತ್ತಾತ. ಹಾ, ಆ ಗುಡ್ಡದ ಮೇಲೆ ಬಂದರೆ ಬರುವುದೇ ತಲೆ ಮಠ, ಅದರ ಕೆಳಗೆ ಬಂದರೆ ಬರುವುದೇ ಕುತ್ತಿಗೆ ಮಠ, ಅದರ ನೇರವಾಗಿ ಬಂದರೆ ಅಲ್ಲಿ ಸಿಗುವುದೇ ಒಂದು ಗಂಟೆ. ಯಪ್ಪರೇ ಹಂಗಾರೆ ಆ ಗಂಟೆ ಹಿಡ್ಕೊಂಡು ಜೋತಾಡ್ಬೋದೇನ್ರಿ? ಹಾಗೇನು ಮಾಡಬಾರದು ಬಾಲೆ, ಮತ್ತೆ? ಅದು ಬರೀ ಬಡಿಯಬೇಕಷ್ಟೇ. ಏ ನಿನ್ನವನ ಕಬ್ರ, ಏನಾರ ಗಂಟು ಬಿದ್ದವ ಅಂತಿನ್ನ. ಗಂಟೆ ಅಂದ್ರೆ ಹಿಗ್ಗಿ ಸಾಯ್ತಾಳ ನೋಡು. ಹಡ್ಕಜರ ಗಂಟೆ ಕೊಡಿಸ್ತೀನಿ. ನೀವು ಟೆಂಪರವರಿ ಬೇಡ, ಪರ್ಮೆಂಟ್ ಗಂಟೆ ಕೊಡಿಸ್ತೀನಿ. ಎಷ್ಟು ಬಡ್ಕೊಂತ ಕುಂದಿರ್ತಿದ್ದಿ ಕುಂದ್ರಾಕಂತಿ. ಮುಂದೆ ಏನೈತ್ರಿ? ಆ ಗಂಟೆ ದಾಟಿ ಬಂದರೆ ಮುಂದೆ ಒಂದು ಚಿಕ್ಕ ಬಾಗಿಲುಂಟು. ಅಪ್ಪರೇ ಆ ಬಾಗಿಲೊಳಗೆ ನಾವ್ ಹೆಂಗ್ರಿ ಬರಕಾಗತ್ತೆ? ಹಾ, ಆ ಬಾಗಿಲಿಗೆ ಹಿಗ್ಗುವ ಕುಗ್ಗುವ ಶಕ್ತಿ ಇದೆ ಬಾಲೆ. ಬೇಕಾದಾಗ ಆಗಲಾಗತ್ತೆ, ಬ್ಯಾಡ್ದಾರ ಮುಚ್ಕೊಂಡ್ಬಿಡುತ್ತೆ. ಯವ್ವ ಇಟ್ಟಾನ ಆ ದೇವ್ರು ಇವನಿಗ ದೊಡ್ಡ ಶಕ್ತಿ ಕೊಟ್ಬಿಟ್ಟಾನವ. ಅಪ್ಪರೇ ನನ್ನ ಕಡೆ ಸ್ವಲ್ಪ ಕರುಣೆ ತೋರಿಸ್ರಿ, ಹೆಂಗಾರ ಮಾಡಿ ನಾನು ಮದುವೆ ಆಗಂಗ ಆಶೀರ್ವಾದ ಮಾಡ್ರಿ. ಬಾಲೆ, ನಾವು ಹಾದಿಯಲ್ಲಿ ಬೀದಿಯಲ್ಲಿ ಯಾರಿಗೂ ಮಾಡುವುದಿಲ್ಲ ಬಾಲೆ. ಏನ್ರಿ ಆಶೀರ್ವಾದ? ಮತ್ತೆಲ್ ಮಾಡ್ತೀರಿ? ಬಾಲೆ, ನೀನು ನಮ್ಮ ಮಠಕ್ಕೆ ಬಂದು ನಮ್ಮ ಸೇವೆ ಮಾಡಿದರೆ ನಿನಗೆ ಮಾಂಗಲ್ಯ ಪ್ರಾಪ್ತಿರಸ್ತು. ಸೇವೆನ ಮಾಡ್ಬೇಕ್ರೆ ಅಪ್ಪ? ಅಂದಂಗ ಎಷ್ಟು ದಿನ ಮಾಡ್ಬೇಕಪ್ಪ? ಭಕ್ತ, ಕೇವಲ 1 ವಾರವಷ್ಟೇ. ಆತ್ರಿ, ನೀವ್ ಹೇಳ್ದಂಗೆ ಇಬ್ರು ಕೂಡ ಬಂದ್ಬಿಡ್ತೀವಿ. ಇಲ್ಲ ಇಲ್ಲ, ಕೇವಲ ನಿನ್ನ ಮಗಳಷ್ಟೇ ಬರಲಿ. ನೋಡಿ ಅವನು ಎಷ್ಟು ಚಾಲು ಅದನ್ನ ನೋಡ್ರಿ ಸ್ವಾಮಿ. ನನ್ನ ಮಗಳು ಒಬ್ಬಕ್ಕನ ಕಳಿಸದ ಏನಾರ ಹಂಚಿಕೆ ಮಾಡಿರ್ತಾನೋ ಅಪ್ಪಾರ. ಹಂಗಲ್ಲ, ನನ್ನ ಮಗಳು ಬಿಟ್ಟು ಇರಂಗಿಲ್ಲಪ್ಪ ಯಪ್ಪ. ನನ್ನ ಮಗಳ ಜೊತೆ ನಾನು ಬರೋವನ. ಆಯ್ತು ಆಯ್ತು ಬಾ, ಆದರೆ ನೀನು ಹೊರಗೆ ಕೂಡಬೇಕು. ಮತ್ತೆ ನನ್ನ ಮಗಳು ಅವಳು ಒಳಗೆ ಬಂದು ನಮ್ಮ ಸೇವೆ ಮಾಡಲಿ ಭಕ್ತ. ಆಯ್ತಪ್ಪ, ಒಟ್ಟು ಎಲ್ಲಾರ ಕುಂದಿರ್ಲಿ, ಎಲ್ಲಾರ ಏನಾರ ಮಾಡಲಿ, ನನ್ನ ಮಗಳ ಮದುವೆ ಆದ್ರೆ ಸಾಕಪ್ಪ. ನಾಳೆ ನನ್ನ ಮಗಳ ಕರ್ಕೊಂಡು ನಿಮ್ಮ ಆಶ್ರಮಕ್ಕೆ ಬಂದ ಬಿಡ್ತೀನಿ. ಅಪ್ಪರೇ ಹಂಗಾರ ನಾ ಈಗ ಹೋಗಲ್ರ, ನಾಳೆ ಬರ್ತೀನಿ. ಶರಣ್ರಿ ಅಪ್ಪರೇ. ನಡಿವಾ ನಡಿ. ಅಪ್ಪರೇ ಬರಲ್ರ? ಆಯ್ತು ಬಾಲೆ, ಹೋಗಿ ಬಾ. ಅಪ್ಪರೇ
ಬರ್ಲ ಆಯ್ತು ಬಾಲೆ, ಹೋಗಿ ಬಾ. ಬರ್ಲ ಹೋಗಿ ಬಾ ಬಾಲೆ. ಏ ಸ್ವಾಮಿಗಳಿಗೆ ಹಂಗೆಲ್ಲ ಅನುಪೋಗ್ಯಾರ ಮಾಡಬಾರ್ದು, ಪಾಪ ಅವ್ರದ್ದು ಶಕ್ತಿ ಹಾಳಾಗಿ ಹೋಗುತ್ತೆ. ವಾ 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 ವಾ, ಏನು ಹುಡುಗಿರಿಯಪ್ಪ, ಎಷ್ಟು ಸಾರಿ ಹೇಳ್ತಾಳ ಬಾಯ್ ಬಾಯ್ ಅಂತೇಳಿ. ಅಂತೂ ಈ ಸನ್ಯಾಸಿಗೆ ಮದುವೆ ಆಗಂಗ ಕಾಣ್ತೈತಿ. ಹೆಂಗಾರ ಮಾಡಿ ಇವಳನ್ನ ಪಟಾಯಿಸಬೇಕು. ಜೈ ಗಳವಲು ಮಠದ ಗುದ್ಲೆಪ್ಪ ಸ್ವಾಮಿ ಕಿ ಜೈ. ಒಂದು ಸರಿ ಬಾರ, ಒಂದು ಸರಿ ಬಾರ, ಒಂದು ಸರಿ ರಾತ್ರಿ ನೀನು ನಮ್ಮ ಮಡ್ಕ ಬಾರ, ಒಂದು ಸರಿ ರಾತ್ರಿ ನೀನು ನಮ್ಮ ಮಡ್ಕ ಬಾರ. ಇಟ್ಟೇನೆ ಹುಡುಗಿ ನಿನ್ನ ಮ್ಯಾಲ ನೆದರ, ಇಟ್ಟೇನೆ ಹುಡುಗಿ ನಿನ್ನ ಮ್ಯಾಲ ನೆದರ. ಒಂದು ಸರಿ ಬಾರ, ಒಂದು ಸರಿ ಬಾರ, ಒಂದು ಸರಿ ನಮ್ಮ ಮಡ್ಕ ರಾತ್ರಿ ನೀನು ಬಾರ, ಒಂದು ಸರಿ ನಮ್ಮ ಮಡ್ಕ ರಾತ್ರಿ ನೀನು ಬಾರ. ಬಾರಿ ಐತಿ ಹುಡುಗಿ ಅದು ಹುಬ್ಬಳ್ಳಿಯ ಬೆಡಗಿ, ನೋಡಿ ಅವಳ ನಡಗಿ ನಾ ಒಡ್ದಂಗಾತ ಗಡಿಗೆ. ಮಾಡ್ಯಾಳಪ್ಪ ಮೋಡಿ ನಾ ಹುಡ್ಕತೀನಿ ಗಾಡಿ, ಅವಳೆ ನನ್ನ ಜೋಡಿ ಏನ ಬಾರಿ ಅವಳ ನಡಗಿ. ಒಂದು ಸರಿ ಬಾರ, ಒಂದು ಸರಿ ಬಾರ, ಒಂದು ಸರಿ ನಮ್ಮ ಮಟಕ ರಾತ್ರಿ ನೀನು ಬಾರ, ಒಂದು ಸರಿ ನಮ್ಮ ಮಟಕ ರಾತ್ರಿ ನೀನು ಬಾರ. ಇಟ್ಟೇನೆ ಹುಡುಗಿ ನಿನ್ನ ಮ್ಯಾಲ ನೆದರ, ಇಟ್ಟೇನೆ ಹುಡುಗಿ ನಿನ್ನ ಮ್ಯಾಲ ನೆದರ. ಒಂದು ಸರಿ ಬಾರ, ಒಂದು ಸರಿ ಬಾರ. ಅಂತೂ ಹಂಗ ಹಿಂಗ ನಮ್ಮೂರನ ಸಾಲ್ಗಾರಿಯಿಂದ ತಪ್ಪಿಸ್ಕೊಂಡು ಓಡಿ ಬಂದಂಗ. ಅಲ್ರಿ, ಹಳ್ಳದ ದಂಡ್ಯಾಗ ಕೂತ ಅಲ್ಪ ಸ್ವಲ್ಪ ಇಸ್ಪೇಟ್ ಆಡಿ ಸಾಲ ಮಾಡಿದ್ದೆ. ಬಡ್ಡಿ ಹಂಗ ರೊಕ್ಕ ಕೊಟ್ಟವ ಸಿರಿಸಲ್ಕಾಗಲ್ಲ. ಕೊಡುದು 50,000 ಕೊಟ್ಟಾನ್ರಿ ಮಗ, ಅದಕ್ಕೆ ಬಡ್ಡಿ 25,000 ಆಗೈತಂತ ಹೇಳ್ತಾನೆ. ಮಣ್ಣಿ ಮನೆಗೆ ಬಂದು ಧಮ್ಕಿ ಕೊಟ್ಟಾನ್ರಿ, ಮಗನ ಬಡ್ಡಿ ಗಂಟ ಸೇರಿ 75,000 ಆಗೈತಿ, ಸುಮ್ಮ ತಂದು ಕೊಟ್ಟಿ ಸರಿ ಇರ್ಲಿಕ್ಕಂದ್ರೆ ನಿನ್ನ ಕಿಡ್ನಿರ ಮಾರ್ಯಾಕ ಹೋಗ್ಲಕ್ಕ ರೊಕ್ಕ ತಗೋತೀನಿ ಅಂತಾನೆ. ಅವಂದು ಹಂಗ್ರಿ. ಇನ್ನು ನಾಟಿಕರ್ ದೇವಪ್ರಿ ಹೋಳಿ ಹುಣ್ಣ್ಯಾಗ ದೀಪಾವಳಿಯಾಗ ದಾರು ಕುಡ್ದ ಬಾಕಿ 3,000 ಮಾಡಿದ್ದೆ. ಅವ ಮಗನ ಬಾಕಿ 3,000 ಆಗೈತಿ, ಕೊಟ್ಟಿ ಸರಿ ಇರ್ಲಿಕ್ಕಂದ್ರೆ ನಿನ್ನ ಅಡ್ಡು ಕಣ್ಣರ ಮಾರ್ಯಾಕ ಹೋಗ್ಲಕ್ಕ ರೊಕ್ಕ ವಾಪಸ್ ತಗೋತೀನಿ ಅಂತಾನೆ. ನಮ್ಮ ಊರನವ್ರ ಕಣ್ಣಿಗೆ ಏನಾರ ನಾ ಈಗ ಬಿದ್ದೆ ಅಂದ್ರೆ ನನ್ನ ಹಂದಿ ತಿಂದಂಗೆ ತಿಂತಾರ್ರಿ ಅವ್ರು. ಅದಕ್ಕೆ ದೂರ ಎಲ್ಲರೂ ಹೋಗಿ ಯಾವುದರ ಮಠದಾಗ ಕಸ ಗಿಸ ಹೊಡ್ಕೊತ ಇದ್ರೆ 2 ಹೊತ್ತ ಊಟ ಕೊಡ್ತಾರೆ. ಅದಕ್ಕಿಂತ ಹೆಚ್ಚಿಗೆ ಏನು ಬೇಕ್ರಿ? ಹಾಂ ಇಲ್ಲಿ ಯಾವುದೋ ಸ್ವಾಮಿಗಳು ಇದ್ರಿಗೆ ಬರಾಕತ್ತಾರಲ್ಲ, ಬರಲಿ 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 ಬರಲಿ. 12 ಚಟ್ಟ ಮಾಡಿ ಆತ ಸಾಲ ಜೋರ, ಸಾಲ ಜೋರ ಊರ ತುಂಬ ಪುರ, ಸಾಲ ಜೋರ ಊರ ತುಂಬ ಪುರ. ಅಂದರಬಾರ ಮಟ್ಕ ಆಡಿ ಹೊಲ ಮಣಿಪುರ, ಅಂದರಬಾರ ಮಟ್ಕ ಆಡಿ ಹೊಲ ಮಣಿಪುರ. ಮಾರಿ ಬಂದಿನಿ ಎಲ್ಲ ನಾ ಬಿಟ್ಟ ಊರ. 12 ಚಟ್ಟ ಮಾಡಿ ಆತ ಸಾಲ ಜೋರ, ಸಾಲ ಜೋರ ಊರ ತುಂಬ ಪುರ. ಉಡಾಳ ಹುಡುಗರ ಜೋಡಿನ ಕಟ್ಟಿ ಸಂಗ ಆಗೀನಿ ಮಂಗ. ಬುದ್ಧಿ ಹೇಳಿದ್ರ ಅವ್ವ ಅಪ್ಪ ತಿಳಿಲಿಲ್ಲ ನನಗ, ಎಲ್ಲ ತಿಳಿತ ಈಗ. ಉಡಾಳ ಹುಡುಗರ ಜೋಡಿನ ಕಟ್ಟಿ ಸಂಗ ಆಗೀನಿ ಮಂಗ. ಬುದ್ಧಿ ಹೇಳಿದ್ರ ಅವ್ವ ಅಪ್ಪ ತಿಳಿಲಿಲ್ಲ ನನಗ, ಎಲ್ಲ ತಿಳಿತ ಈಗ. ಊರ ಮಂದಿ ಕೈಯ ಸಿಕ್ರ ಬಿಡುವುದಿಲ್ಲ ನನಗ, ಗೋಟ ಇಡುತ್ತಾರ ಈಗ. ಊರ ಬಿಟ್ಟ ಬಂದಿನಿ ಈಗ, ಮುಂದಿನ ದಾರಿ ತಿಳಿವಲ್ದ ನನಗ. 12 ಚಟ್ಟ ಮಾಡಿ ಆತ ಸಾಲ ಜೋರ, ಸಾಲ ಜೋರ ಊರ ತುಂಬ ಪುರ, ಸಾಲ ಜೋರ ಊರ ತುಂಬ ಪುರ. ಹಾ ಸಿದ್ಧ ಹಿಂಗೆ ಬರ್ಲಾಕತ್ತಲ್ಪ ಮಗ, ಮೈತುಂಬ ಹರ್ಬಿ ಹರ್ಕೊಂಡು ಹುಚ್ಚರ್ಗತೆ ಬರ್ಲಾಕತ್ತಾರಂದ್ರೆ ಈ ಮಗನ ಏನೋ ಭಾರಿ ದೊಡ್ಡ ಸಮಸ್ಯೆನೇ ಇರಬೇಕು. ಬರಲಿ ಬರಲಿ, ಈಗ ನನ್ನ ಲಿಸ್ಟ್ನಾಗೆ ಸೇರಿಸ್ಕೊಂಡ್ರಾಯ್ತು.
ಶರಣ್ರಿ ಅಪ್ಪರ ನಿಮ್ಮ ಆಶೀರ್ವಾದದಿಂದ ನನಗೆ ಸ್ವಲ್ಪ ಬುದ್ಧಿರ ಬರಂಗ್ ಮಾಡ್ರಿ ಅಪ್ಪರ. ಎದ್ದೇಳು ಭಕ್ತ, ಈ ಗಳಮ್ಮಠದ ಗುದ್ಲೆಪ್ಪ ಸ್ವಾಮಿಯ ಆಶೀರ್ವಾದ ಪಡೆದವರಿಗೆ ಕಷ್ಟವೆಲ್ಲ ದೂರ ಆಗುವುದು. ಏಳು, ಎದ್ದೇಳು, ನಿನಗೆ ಮಂಗಳವಾಗಲಿ. ಹಾ ಈ ಧ್ವನಿ ಎಲ್ಲೋ ಕೇಳ್ದಂಗೆ ಆಗಿತ್ಲ. ಅಲ್ಲ ಮಗನ ಶಿವೇ ಅಲ್ಲ ನೀ, ಏನು ಲೇ ನಿನ್ನ ಅವತಾರ ಇದೆ? ಬಾರೋ ಮಗನ ಸಿದ್ಧ, ಇದು ನನ್ನ 7ನೇ ಅವತಾರ. ಅಲ್ಲೋ ಮಗನ, ಈ ವಯಸ್ಸಿನಾಗ ಶಿಸ್ತ ಲಗ್ನ ಆಗಿ ಸಂಸಾರ ಮಾಡಿಬಿಟ್ಟು ಇದೇನು ಲೇ ಕಾವಿ ಕಿವಿ ಹಾಕೊಂಡು ಹೇಳತ್ತಿಲ್ಲ? ಏನ್ ಮಾಡ್ಲೋ ಸಿದ್ಧ, ನಾರೇ ಮದುವೆ ಮಾಡಿಕೊಂಡು ಸಂಸಾರಿ ಆಗ್ಬೇಕಂತ ಮಾಡಿದ್ದೆ, ಆದ್ರೆ ನನಗೆ ಕನ್ಯಾನೇ ಸಿಗ್ಲಿಲ್ಲೋ. ಅದಕ್ಕೆ ನಿನ್ನೆ ಒಂದು ಕನ್ಯಾ ನೋಡಿ ನಾವು ಭಾರಿ ಐತಿ ಬಿಡೋಪ್ಪ ಹುಡುಗಿ. ಹಾ ನಿನ್ನ ಕನ್ಯಾ ನೋಡಿಯ, ಅದು ಈ ವೇಷದಾಗ? ಏ ಪಾಪ ಹತ್ತೋ ಶಿವ್ಯಾ. ಈ ಪ್ರಪಂಚದಲ್ಲಿರುವವರೆಲ್ಲರೂ ಬರೇ ಪಾಪಿಗಳೇ ಭಕ್ತ. ಈ ಪಾಪಿಗಳ ಲೋಕದಲ್ಲಿ ಬದುಕಬೇಕಾದರೆ ಹಲವಾರು ವೇಷಗಳನ್ನು ಧರಿಸಬೇಕು, ಅಂದಾಗ ನಮಗೆ ಫಲ ಸಿಗುತ್ತದೆ. ಸಿದ್ಧ, ಏನು ಹೇಳಪ್ಪ ಶಿವ್ಯಾ? ಇಂದಿನಿಂದ ನಾನು ನಿನ್ನ ಗುರು, ನೀನು ನನ್ನ ಶಿಷ್ಯ. ಆ ಹುಡುಗಿಯ ಓಣಿಗೆ ಹೋಗಿ ನನ್ನ ಬಗ್ಗೆ ಪ್ರಚಾರ ಮಾಡು. ಏನೆಂದು ಮಾಡಲಿ ಗುರುವೇ? ಮಕ್ಕಳಿಲ್ಲಾರ್ದವ್ರಿಗೆ ಮಕ್ಕಳು ಫಲ ಕೊಡ್ತಾರೆ, ಗಂಡ ಹೆಂಡತಿಗೆ ಅಗಲಿಸು ಫಲ ಕೊಡ್ತಾರೆ, ಮದುವೆ ಆಗ್ಲಾರ್ದವ್ರು ಮದುವೆ ಫಲ ಕೊಡ್ತಾರೆ ಅಂತೇಳಿ ಪ್ರಚಾರ ಮಾಡು ಭಕ್ತ. ಆಯ್ತು ಮಗನ ಶಿವ್ಯಾ, ಇವತ್ತು ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀನಿ. ಹೋಗು ಹೋಗು, ನಿನಗೆ ಮಂಗಳವಾಗಲಿ. ಜೈ ಗಳಮ್ಮಠದ ಗುದ್ಲೆಪ್ಪ ಸ್ವಾಮಿಗೆ ಜೈ. ಕೇಳ್ರಪ್ಪೋ ಕೇಳ್ರಿ, ಇದ ನಿಮ್ಮ ಊರ್ನ್ಯಾಗ ಮಹಾಜ್ಞಾನಿ ಮಹಾತಪಸ್ವಿ ಗಳಮ್ಮಠದ ಗುದ್ಲೆಪ್ಪ ಸ್ವಾಮಿಗಳು ಬಂದಾರಪ್ಪೋ ಕೇಳ್ರಿ. ಅವರು ಮಹಾ ಜ್ಯೋತಿಷಿ ಮಹಾಪಂಡಿತರು. ಮಕ್ಕಳಿಲ್ಲದವ್ರಿಗೆ ಮಕ್ಕಳು ಕೊಡ್ತಾರ, ಮದುವೆ ಆಗ್ಲಾರ್ದವ್ರಿಗೆ ಮದುವೆ ಮಾಡಿಸ್ತಾರ, ಮದುವೆ ಆದವ್ರಿಗೆ ಅಗಲಿಸ್ತಾರ. ಕೇಳ್ರಪ್ಪೋ ಕೇಳ್ರಿ. ಇದ್ಯಾವ ಸ್ವಾಮಿಗಳು ಬಂದಾರ್ಯಪ್ಪ ನಮ್ಮೂರಾಗ? ಸ್ವಾಮಿಗಳ ತಡ್ರಿ ಸ್ವಲ್ಪ ಹೆಂಗಾರ ಮಾಡಿ ನನ್ನ ಮಗಳಿಗೆ ಮಾಲವ್ಗ ಮದುವೆ ಆಗಂಗ ಆಶೀರ್ವಾದ ಮಾಡೋ ಯಪ್ಪ, ಆಶೀರ್ವಾದ ಮಾಡೋ. ಏ ಭಕ್ತ, ಹಂಗೆಲ್ಲ ಹಾದ್ಯಾಗ ಬೀದ್ಯಾಗ ಆಶೀರ್ವಾದ ಮಾಡಂಗಿಲ್ಲ. ನೀವು ನಾಳೆ ನಮ್ಮ ಮಠಕ್ಕೆ ಬರ್ರಿ, ಅಲ್ಲಿ ನಮ್ಮ ಗುರುಗಳು ನಾವು ಸೇರಿ ಆಶೀರ್ವಾದ ಮಾಡ್ತೀವಿ, ತಗೊಂಡು ಹೋಗಾಕತ್ರಿ. ಅಪ್ಪಾರ ಹಾ ಯಾರ್ರಿ ನಿಮ್ಮ ಗುರುಗಳು? ಅವ್ರ ಹೆಸರು ಏನ್ರಿ? ನೋಡು ಭಕ್ತ, ಅಲ್ಲಿ ಕಾಣುವುದೇ ನಮ್ಮ ಕಪ್ಪಲ ದಿನ್ನಿಯ ಗುಡ್ಡ. ಓ ಕಪ್ಪಲ ದಿನ ಗುಡ್ರಿ? ಹೌದು. ಅಂದ್ರೆ ಗಳಮ್ಮಠದ ಗುದ್ಲೆಪ್ಪ ಸ್ವಾಮಿಗಳ ನಿಮ್ಮ ಗುರುಗಳ ಅನ್ರಿ? ಹೌದು ಹೌದು. ಅಂದ್ರೆ ನೀವು ಅವ್ರ ಶಿಷ್ಯ ಸಲ್ಕೆಪ್ಪ ಸ್ವಾಮಿಗಳು? ಹೌದು, ನಾವೇ ಸನ್ನಿಕಪ್ಪ ಸ್ವಾಮಿಗಳು. ಅಂದ್ರೆ ಮೊನ್ನೆ ಕೈಲಾಸ ಯಾತ್ರೆಗೆ ಹೋದವ್ರು ನೀವ ಅನ್ರಿ? ಹೌದು ಹೌದು, ನಾವೇ ಹೋಗಿದ್ದೆವು. ಯಪ್ಪ ಹಾ ಮುಗಿತ ನಿಮ್ಮ ಶೂಟಿಂಗ್? ಹಾ ಎದ್ರ ಶೂಟಿಂಗು? ಅದಾರಿ ರಾಜ್ಕುಮಾರ್ದು ಶೂಟಿಂಗು. ಹಾ ಮುಗೀತು. ಇನ್ನು ಪಿಕ್ಚರ್ ರಿಲೀಸ್ ಎಲ್ಲ ಮಾಡೋದು ಒಂದ ಬಾಕಿ ಉಳಿದೈತಿ. ಅಪ್ಪಾರ ಹಾ ನೀವು ಮ್ಯಾಲಿಂದ ಬರಾಗ ಏನು ಹೆಲಿಕಾಪ್ಟರ್ದಾಗ ಬಂದ್ರಿ, ಏನು ಹಲಿಗೆ ಬಾರಿಸೋ ವಿಮಾನದಾಗ ಬಂದ್ರಿ? ಇಲ್ಲಪ್ಪ, ನಿನ್ನೆ ಮಳೆ ಬತ್ತಲ್ಲ, ಮಳ್ಯಾಗ ಬನ್ನಿ. ಮಳ್ಯಾಗ ಅದೇ ಹಂಗ ಬಂದಿ ಅಪ್ಪ? ನಿನ್ನೆ ಮಳೆ ಬತ್ತಲ್ಲಪ್ಪ, ಮಳ್ಯಾಗ ಬರ್ಪಾಗಿ ಬಿದ್ದೆ, ಸೀದಾ ಎದ್ದು ನಿಮ್ಮ ಊರಿಗೆ ಬಂದಿನಿ. ಬಾ 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 ಬಾ. ಅಪ್ಪಾರ ಹಾ ನಿಮ್ಮ ಗುರುಗಳು ಎಲ್ಲೆಲ್ಲಿ ತಪಸ್ಸು ಮಾಡ್ಯಾರಿ ಅಪ್ಪ? ಅವ್ರು ನೋಡಪ್ಪ, ಬಾಬಾನಗರದ ಬಾಳಿ ಗುಡ್ಡದಾಗ ಬರೇ ಬಾಳಿಕಾಯಿ ತಪ್ಪಲ ತಿಂದು ತಪಸ್ ಮಾಡ್ಯಾರ ನೋಡಪ್ಪ. ಮತ್ತೆ ಎಲ್ಲಿ ಮಾಡ್ಯಾರಿ? ಮತ್ ನೋಡಪ್ಪ, ಈ ಕಪ್ಪಲ್ದಿನಿ ಗುಡ್ಡದಾಗ ಕಪ್ಪಿ ಮ್ಯಾಲ ಗುದ್ಲಿ ಮ್ಯಾಲ ಒಂದು ಚೂಜಿ ಇಟ್ಟು, ಚೂಜಿ ಮ್ಯಾಗ ಡಬ್ಬ ಮುಕ್ಕೊಂಡು ತಪಸ್ ಮಾಡ್ಯಾರ ನೋಡಪ್ಪ. ವಿಚಿತ್ರಿ ಅಪ್ಪ, ಕಪ್ಪಿ ಮ್ಯಾಲ ಗುದ್ಲಿ ಇಟ್ಟು ತಪಸ್ಸು ಮಾಡ್ಯಾರ ಅಂದ್ರೆ ಪಾಪ ಆ ಕಪ್ಪಿಗೆ ಭಾಳ ಬ್ಯಾನಿ ಆಗಿರ್ಬೇಕಲ್ಲಪ್ಪ. ಕಪ್ಪಿಗೆ ಹಂಗ ಬ್ಯಾನಕತ್ತು, ಸುಮ್ ಮುಖತ್ತದ ಅದು ಕಣ್ಣು ಮುಚ್ಕೊಂಡ. ಭಾರಿ ಐತ್ರಿ ನಿಮ್ಮ ಪವಾಡ, ಖರೇವ್ರಿ. ಅಪ್ಪಾರ ನನ್ನ ಮಗಳ ನಿಮ್ಮ ಹತ್ರ ಕರ್ಕೊಂಡು ಬಂದ್ಬಿಡ್ತೀನಿ ನಾಳೆ. ಏನಾರ ಮಾಡಿ ನನ್ನ ಮಗಳಿಗೆ ವರ ಸಿಗುವಂಗ ಜಲ್ದಿ ಮಾಡಿಬಿಡ್ರಿ ಅಯ್ಯಪ್ಪ, ಆಶೀರ್ವಾದ. ಆಯ್ತು, ನಾವು ಮತ್ತು ನಮ್ಮ ಗುರುಗಳು ಸೇರಿ ನಾವು ಆಶೀರ್ವಾದ ಮಾಡುತ್ತೇವೆ. ನೀನು ಬೇಗನೆ ಕರೆದುಕೊಂಡು ಬಾ, ಯಾಕಂದ್ರ ನಮ್ಮ ಗುರುಗಳು ತಪಸ್ಸಿಗೆ ಕೂತ್ರಂದ್ರ ಹೇಳಾಕ ಮತ್ತೆ 3 ತಿಂಗಳು ಬೇಕು. ನಾಳೆಗೆ ಬರ್ತೀನಪ್ಪ, ಮತ್ತೆ 3 ತಿಂಗಳು ಅಂದ್ರೆ ನನ್ನ ಮಗಳು ಮುದುಕಿಯಾಗಿ ಹೋದಾಳಂತೇನ. ಆಯ್ತು ಭಕ್ತ, ನಾವಿನ್ನು ಬರುತ್ತೇವೆ. ಜೈ ಗಳಮ್ಮಠದ ಗುದ್ಲೆಪ್ಪ ಸ್ವಾಮೀಜಿ. ಎಂತಿಂತ ಸ್ವಾಮಿಗಳು ಸಿಗಾಕತ್ಯಾರಪ್ಪ. ಯಪ್ಪ, ಕಪ್ಪಿ ಮೇಲೆ ಅದಾರಂದ್ರೆ ಇವ್ರು ಭಾರಿ ಸ್ವಾಮಿಗಳು ಇರ್ಬೇಕು. ಮನೆಗೆ ಹೋಗ್ತೀನಪ್ಪ, ಮೊದಲು ನನ್ನ ಮಗಳು ಕರ್ಕೊಂಡು ಬಂದು ಕಪ್ಪಿ ಮೇಲೆ ಇರೋ ಸ್ವಾಮಿಗಳ ಕಡೆಯಿಂದ ಆಶೀರ್ವಾದ.